ಬಹಳ ವರ್ಷಗಳಿಂದ ತುಂಬ ಕಲುಷಿತವಾದಂಥ ನೀರು ಬಂದು ನಿಂತ್ಕೊತಿತ್ತು. ಅದ್ರ ಸ್ಮೆಲ್ಲು ಅಕ್ಕಪಕ್ಕದ ನೆರೆಹೊರೆಯ ಜನಗಳಿಗೆ ತುಂಬ ಅದರಿಂದ ಅನಾನುಕೂಲವಾಗಿತ್ತು. ಮತ್ತು ನೀವು ಗಮನಿಸ್ತಾ ಇರ್ಬೋದು, 4ನೇ ಮುಖ್ಯ ರಸ್ತೆ ಇದು, ರಿಂಗ್ ರೋಡ್ ಕನೆಕ್ಟಿವಿಟಿ ಆಗುವ ರಸ್ತೆ. ಇಲ್ಲಿ ಭಾಳಷ್ಟು ಸಂಖ್ಯೆಯಲ್ಲಿ ಲಾರಿ ಆಗಿರ್ಬೋದು, ನಮ್ಮ ಒಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ನಗರದಲ್ಲಿ ಇರ್ತಕ್ಕಂಥ ನಿವಾಸಿಗಳು ಆಲ್ಮೋಸ್ಟ್ ಎಲ್ಲ ಈ ರೋಡ್ನೇ ಯೂಸ್ ಮಾಡ್ತಕ್ಕಂಥದ್ದು. ಅದು ಸ್ವಲ್ಪ ಕುಸ್ತಿತ್ತು ಮತ್ತು ದುರಸ್ತಿ ಆಗಿತ್ತು. ಮತ್ತು 2-3 ಸತಿ ಇಲ್ಲೊಂದು ಆಕ್ಸಿಡೆಂಟ್ಗಳ ಏನು ಕಾರಿತ್ತು, ಅದೆಲ್ಲ ಒಂದು ಪ್ರಪಾತಕ್ಕೆ ಬಿದ್ದಿತ್ತು. ಸೊ ಈ ಸಂದರ್ಭದಲ್ಲಿ ನಾವು ಸನ್ಮಾನ್ಯ ಶ್ರೀ ಜಿ ಡಿ ದೇವರ ಸಾಹೇಬ್ರನ್ನ ಮೊನ್ನೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಈ ಥರ ಸಮಸ್ಯೆ ಇದೆ ಸಾಹೇಬ್ರೆ ಅಂತ ಎಲ್ಲ ನಮ್ಮ ಬಡಾವಣೆ ನಿವಾಸಿಗಳು ಕೇಳ್ಕೊಂಡ್ರು. ಇಮಿಡಿಯೇಟಾಗಿ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಈ ಕಾಮಗಾರಿ ಮಾಡಿಸ್ಕೊಡಿ ಅಂತೇಳಿ ತಿಳಿಸಿದ್ರು. ಸೊ ಹಾಗಾಗಿ ಮೊನ್ನೆ ಅಧಿಕಾರಿಗಳೆಲ್ಲ ಬಂದು ಈ ಕೆಲಸ ನೋಡ್ಕೊಂಡು ಹೋಗಿ ಇವತ್ತು ಕಾಮಗಾರಿನ ಸ್ಟಾರ್ಟ್ ಮಾಡಿಸಿದ್ರೆ ಇದು ತುಂಬ ಒಳ್ಳೆ ಎಲ್ಲ ಸಾರ್ವಜನಿಕರಿಗೂ ಓಡಾಡೋದ್ರಿಂದ. ಇದು ರಿಂಗ್ ರೋಡಿಂದ ನಮ್ಮ ಏರಿಯಾಗೆ ಲಾರಿ ಆಗ್ಬೋದು, ಮತ್ತು ಕಾರ್ಗಳು, ಸ್ಕೂಟ್ರ್ಗಳು, ಮತ್ತು ಮಕ್ಕಳುಗಳು ಎಲ್ಲ ಓಡಾಡೋಂಥ ಜಾಗ. ಪಕ್ಕದ ತಿರುಮಲೆ ಶಾಲೆ ಇದೆ. ತಿರುಮಲೆ ಶಾಲೆಯಲ್ಲಿ ಅನೇಕ ಸ್ಕೂಲ್ ಮಕ್ಕಳುಗಳು ಓಡಾಡೋಂಥ ಜಾಗ ಇದು. ಸೊ ಆ ಒಂದು ನಿಟ್ಟಿನಲ್ಲಿ ಜಿ ಡಿ ದೇವ್ರ ಸಾಹೇಬರು ಇಮಿಡಿಯೇಟಾಗಿ ಆ್ಯಕ್ಷನ್ನ ತಗೊಂಡು ಅಧಿಕಾರಿಗಳಿಗೆ ತಿಳಿಸ್ಕೊಟ್ಟು ಈ ಕಾಮಗಾರಿನ ಸ್ಟಾರ್ಟ್ ಮಾಡಿಕೊಟ್ಟಿದ್ದಾರೆ. ಅಂದರೆ ಏನು ಮಾಡ್ತಾರೆ ಅಂದರೆ ಫೆನ್ಸಿಂಗ್ ಥರ ಏನಾದ್ರು ಮಾಡ್ತಾರಾ, ಮಾಡ್ತಾರಾ ಅಂತ? ಇಲ್ಲಿ ಸರ್ ಅಲ್ಲಿ ಏನಾಗಿದೆ, ಮಣ್ಣು ಕುಸಿದಿತ್ತು ಸರ್. ಅಲ್ಲಿ ರಸ್ತೆ ಆಲ್ಮೋಸ್ಟ್ ಕೊರಕಲಾಗಿ ಹೋಗಿತ್ತು. ಮಳೆ ನೀರು ಬಂದು ಮತ್ತು ಹೆವಿ ವೆಹಿಕಲ್ಸ್ ಟ್ರಾವೆಲ್ ಮಾಡಿ ಎಲ್ಲ ಅರ್ಧ ರೋಡೇ ಇರಲಿಲ್ಲ ಸರ್. ಇವಾಗ ಸಾಹೇಬ್ರ ಗಮನಕ್ಕೆ ಬಂದಿದ್ದ ತಕ್ಷಣವೇ ಏನು ಮಾಡಿದ್ದಾರೆ, ಅದಕ್ಕೆ ತಡೆಗೋಡೆ ಮಾಡಿ ಯಾರು ವೆಹಿಕಲ್ಸ್ಗಳು ಬೀಳಬಾರ್ದು. ಆ ಕಡೆ ಕಾರ್ ಆಗಿರ್ಬೋದು, ಮತ್ತು ಸ್ಕೂಟರ್ ಆಗಿರ್ಬೋದು, ಮತ್ತು ಏನು ಸಂಚಾರಿಗಳು ನೈಟ್ ಹೊತ್ತು ಓಡಾಡಲಿಕ್ಕೆ ಭಾರಿ ಕಷ್ಟ ಆಗಿದೆ ಸರ್. ಮತ್ತು ಇಲ್ಲಿ ಸ್ಟ್ರೀಟ್ ಲೈಟ್ ಇಲ್ಲ, ಆ ವ್ಯವಸ್ಥೆನೂ ಸಹ ಮಾಡಿಸ್ಕೊಡ್ತೀನಿ ಅಂತ ಹೇಳಿದರೆ. ಮತ್ತು ಕಲುಷಿತವಾದ ನೀರು ತುಂಬ ವರ್ಷಗಳಿಂದ ಏನು ಯು ಜಿ ಡಿ ಬಂದು ನೀರುಗಳೆಲ್ಲ ಬಂದು ಸ್ಟಾಕ್ ಆಗ್ತಾಯಿತ್ತು. ಅದನ್ನೆಲ್ಲನೂ ಸಹ ಕಾಮಗಾರಿಯಲ್ಲಿ ಎಲ್ಲ ಸರಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಸಾಹೇಬರು ತಿಳಿಸ್ಕೊಟ್ಟಿದ್ದಾರೆ. ಕೆಲಸ ಸ್ಟಾರ್ಟ್ ಆಗಿದೆ. ಶಾಸಕರು ನಿಮ್ಮ ಲೇಔಟ್ ಜನಕ್ಕೆ ಸ್ಪಂದಿಸ್ತಿದ್ದಾರೆ ಸರ್. ಸಣ್ಣ ಕೆಲಸ ಆಗಿರ್ಬೋದು, ದೊಡ್ಡ ಕೆಲಸ ಆಗಿರ್ಬೋದು, ಚಿಕ್ಕವರಾಗಿರ್ಬೋದು, ಏನು ದೊಡ್ಡವರಾಗಿರ್ಬೋದು, ಯಾರೇ ಏನೇ ಕೆಲಸಗಳು ಹೇಳಿದ್ರು ಸಾಹೇಬರು ನಮಗೆ ಸ್ಪಂದಿಸ್ತಾರೆ.